ಹಾಸನದಿಂದ ಮತ್ತೊಂದು ಸುದ್ದಿ ಬಂದಿದೆ. ಹಾಸನದಲ್ಲಿ ಕೆಲವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ತಾಯಿ ಮಗು ಸೇರಿದಂತೆ ನಿಗೂಢವಾಗಿ ಸಾವನ್ನಪ್ಪಿರುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ಒಂದಷ್ಟು ಫೋಟೋವನ್ನು ಕೂಡ. ಕಾರಣ ಏನು ಗೊತ್ತಾಗಿಲ್ಲ. ಹಾಸನದ ಮನೆಯೊಂದರಲ್ಲಿ ಮೂರು ಜನ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ತಾಯಿ ಸೇರಿದಂತೆ ಇಬ್ಬರು ಮಕ್ಕಳು ನೋಡಿ. ಆ ಪುಟ್ಟ ಮಕ್ಕಳ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಹೊರವಲಯದ ದಾಸರಕೊಪ್ಪನಲ್ಲಿ ನಡೆದಿರುವಂಥ ಘಟನೆ ಇದು. ತಾಯಿ ಶಿವಮ್ಮ, ಸಿಂಚು ಮತ್ತು ಪವನ್ ಮೂರೂ ಜನ ಸಾವನ್ನಪ್ಪಿದ್ದಾರೆ ಅಂತ. ಗ್ಯಾಸ್ ಆನ್ ಮಾಡಿ ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತೇವೆ. ಎಷ್ಟೇ ಫೋನ್ ಮಾಡಿದರೂ ಕೂಡ ಪತ್ನಿ ಕರೆಯನ್ನು ಸ್ವೀಕರಿಸಲಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಮನೆ ಬಾಗಿಲು ತೆಗೆದಂಥ ಸಂದರ್ಭದಲ್ಲಿ ಘಟನೆ ಬೆಳಕಿಗೆ ಬಂತು. ಪೆನ್ಷನ್ ಮೊಹಲ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ನಾವು ಅದರ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ತಾಯಿ ಸೇರಿದಂತೆ ಇಬ್ಬರು ಮಕ್ಕಳು ನಿಗೂಢವಾಗಿ ಸಾವನ್ನಪ್ಪಿರುವಂಥದ್ದು. ಏನು ಆಕಸ್ಮಿಕವಾದಂಥ ಸಾವ ಅಥವಾ ಏನಾದರೂ ಆತ್ಮಹತ್ಯೆನಾ? ಇದು ಈಗ ಎದ್ದಿರುವಂಥ ಪ್ರಶ್ನೆ. ಮದುವೆಗೆ ಒಂದು 12 ವರ್ಷ ಆಯ್ತು ಕಣ. 12 ವರ್ಷ ಆಯಿತು. ಎಲ್ಲ ಸುಖವಾಗಿ ಸಂಸಾರ ನಡೀತಾಯಿತ್ತು ಕಣ. ನಾನು ಎನ್ನೇನು ಬೇಕರಿ ಕೆಲಸ ಮುಗಿಸ್ಕೊಂಡು ಬಂದಿದ್ದೆ. ಈ ಥರ ಪರಿಸ್ಥಿತಿನ ಆಗದೆ ನಿಮ್ಗೆ ಗೊತ್ತಿರಲಿಲ್ಲ. ಬಂದೆ ಬಾಗಿಲು ತೆಗೆದೆ, ನೋಡ್ಬಾರ್ದೆ, ತೆಗಿಲಿಲ್ಲ. ಫೋನ್ ಮಾಡಿದೆ, ಸ್ವಿಚ್ ಆಫು. ಆಮೇಲೆ ಗ್ಯಾಸ್ ವಾಸನೆ ಬರ್ತಾಯಿತ್ತು. ಆಮೇಲೆ ಹೋಗಿ ಹಿಂದ್ಗಡೆ ಪೀಸ್ ಕಿತ್ತೆ ಏನಾರು ಅದು ಹೆಚ್ಚು ಕಮ್ಮಿ ಆದತ್ತು ಅಂತ. ಆಮೇಲೆ ನೋಡಿದೆ ಚಪ್ಪಲಿ ಎಲ್ಲ ಹೊಸ ಚಪ್ಪಲಿ ತಾಂಡೆ ಎಲ್ಲ ಆಚೆಗೆ ಹೋಗಿರ್ಬೇಕಂತ ಹಾಕ್ಕೊಂಡು ಇಲ್ವೇನ ಅಂತ ತಿಳ್ಕೊಂಡೆ. ಅದಾದ ತಕ್ಷಣ ನಾನು ಬಂದು ಸೀದಾ ಮಾಡಿ ಮೇಲೆ ಹೋಗಿ ಮಲ್ಕೊಂಡೆ. ಬರ್ತಾರೇನ ಬೆಳಕಾರಿ ಹೊತ್ತಿ ಬರ್ಬೋದೇನ ಅಂತ ಬಾಡಿಗೆ ಸರ್. ಆಮೇಲೆ ಏನು ಮಾಡಿದೆ, ಬೆಳಗ್ಗೆ ಬಂದು ಎಷ್ಟೊತ್ತು ತೆಗಿಲ್ವಲ್ಲ ಅವಾಗ ದೇವಗೆರೆ ಸರ್ಕಲಿಗೆ ಹೋಗ್ಬಿಟ್ಟು ಕೀ ಮಾಡರ್ನ ಕರ್ಕೊಬಂದು ಅವ್ರಿಗೆ ತೆಗ್ಸಿದಾಗ ಅವಾಗ ಗೊತ್ತಾಯ್ತು 3 ಜನ ಸತ್ತು ಅಡುಗೆ ಮಾಡೋದು. 3 ಜನ ಒದ್ದಾಡಿ ಅಷ್ಟು ಏನೂ ಇಲ್ಲ ಸರ್. ಈಗ ನೆಮ್ಮದಿಗೆ ಜೀವನ ನಡೀತಾ ಇತ್ತು. ಕಾಣ ಎಲ್ಲ ಬಂಗಾರದಂಗೆ ಸಾಕೊಂಡಿದ್ದೆ ಸರ್. ನಮ್ದೇನು ಇಲ್ಲ ಸರ್.